ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು, ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಕೋರ್ ಕಮಿಟಿಯ ಜಿಲ್ಲಾಧ್ಯಕ್ಷರಾದ ಜಿ ಟಿ ದೇವೇಗೌಡ ಅವರು ಕಲಬುರಗಿ ಜಿಲ್ಲೆಗೆ ರಾಜ್ಯ ಪದಾಧಿಕಾರಿಗಳಲ್ಲಿ ನನ್ನನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮತ್ತು ಶಿವಕುಮಾರ್ ನಾಟಿಕರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ, ಕಲಬುರಗಿ ಜಿಲ್ಲೆಗೆ ಬಾಲರಾಜ್ ಗುತ್ತೇದಾರನ್ನ ಜಿಲ್ಲಾಧ್ಯಕ್ಷರನ್ನು ಮಾಡಿ ಆದಮೇಲೆ ಮೊನ್ನೆ 5ನೇ ತಾರೀಕಿನ ದಿವಸ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ಘೋಷಣೆಯನ್ನು ಇವತ್ತು ದಿನಾಂಕ 5ನೇ ತಾರೀಕು ಘೋಷಣೆ ಮಾಡಿದರು. ಅದಾದಮೇಲೆ ನಾವು ಇಡೀ ಜಿಲ್ಲೆಯ ಜನ ಅವತ್ತೇ ಬರ್ತಾಯಿದ್ದೇವೆ, ಇಲ್ಲ ನೀವು ಹಂಗೆ ಬರಬೇಡ್ರಿ, 2 ದಿವಸ ಲೇಟ್ ಮಾಡಬೇಡ್ರಿ, ನಾವೆಲ್ಲ ನಿಮಗೆ ಸ್ವಾಗತವನ್ನು ಬಯಸ್ತೀವಿ ಅದ್ದೂರಿಯಾಗಿ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆಯಿಂದ ಇವತ್ತು ಏನು 2 ಗಂಟೆಗೆ ನಾವು ಏರ್ಪೋರ್ಟ್ನಿಂದ ಬಂದು ಬಾಬು ಜಗಜೀವನರಾವ್ ಮೂರ್ತಿಗೆ, ಅಣ್ಣ ಬಸವಣ್ಣನವರ ಮೂರ್ತಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಮಹಾದಾಸ ಶರಣಬಸವೇಶ್ವರ ದೇವಸ್ಥಾನಕ್ಕೆ ದರ್ಶನ ಆಶೀರ್ವಾದ ಮತ್ತು ಶರಣಬಸಪ್ಪ ಪಪ್ಪ ಅವರ ಮುಖಾಂತರ ಆಶೀರ್ವಾದ ಪಡೆದುಕೊಂಡು ಏನು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸ್ವಾಗತ ಮತ್ತು ಅಭಿನಂದನೆ ಸಮಾರಂಭದಲ್ಲಿ ಭಾಳಷ್ಟು ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಇವತ್ತು ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಸ್ವಾಭಿಮಾನದಿಂದ ಗೌರವಿಸಿ ಸತ್ಕರಿಸಿ ಹೆಚ್ಚಿನ ಹುಮ್ಮಸ್ಸನ್ನು ಮತ್ತೆ ನಮ್ಮ ಜಿಲ್ಲೆಯಲ್ಲಿ JDS ಪಕ್ಷಕ್ಕೆ ತರಲುವಂಥ ದಿಕ್ಕಿನಲ್ಲಿ ಕಾರ್ಯಕರ್ತರನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮಗೆ ಹೆಚ್ಚಿನ ಒಂದು ಇನ್ನೂ ಸ್ಫೂರ್ತಿಯನ್ನು ಇವತ್ತು ಕಾರ್ಯಕರ್ತರು ಕೊಟ್ಟಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಕರ್ನಾಟಕದ ಕನ್ನಡ ಹಿತರಕ್ಷಣೆಗಾಗಿ, ಈ ದೇಶದ ರಕ್ಷಣೆಗಾಗಿ ನಮ್ಮ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅವರು BJPಯೊಂದಿಗೆ ಮೈತ್ರಿಯನ್ನು ಈ ಒಂದು ಲೋಕಸಭೆ ಚುನಾವಣೆ ಆಗಿರ್ಬೋದು, ಮುಂದಿನ ವಿಧಾನಸಭೆಯಲ್ಲಿ ಕೂಡ ಒಂದು ಹೊಂದಾಣಿಕೆಯಾಗಿ ಜನರಿಗೆ ಏನಾಗಿದೆ, ಇಲ್ಲ JDS BJPಯಲ್ಲಿ ಮರ್ಜ್ ಆಗಿದೆ ಅಂತೇಳಿ ದಯಮಾಡಿ ಯಾರೂ ಅನ್ಯತಾ ಬಯಸ್ಬಾರ್ದು. ಮರ್ಜ್ ಆಗಿಲ್ಲ. JDS BJP ಸೀಟು ಹೊಂದಾಣಿಕೆ ಮಾಡಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ರೀತಿಯಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಲಿಕ್ಕೆ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ JDS BJP ಒಗ್ಗಟ್ಟಿನಿಂದ ಈ ರಾಜ್ಯ ಸರ್ಕಾರದ ಒಂದು ಹಲವಾರು ಯೋಜನೆಗಳನ್ನು ಮಾಡದೇ ಇರತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ಬೇಕು. ಲೋಕಸಭೆ ಚುನಾವಣೆ ಆದಮೇಲೆ ರಾಜ್ಯ ಸರ್ಕಾರ ಪತನ ಆಗೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅವರಲ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲೇ ಕಚ್ಚಾಟ ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಎಲ್ಲೆಲ್ಲಿ BJP ಅಭ್ಯರ್ಥಿ ಇರ್ತಾರೋ ಅಲ್ಲಿ JDS ಪಕ್ಷದ ಕಾರ್ಯಕರ್ತರು BJPಗೆ ಮತ ಹಾಕ್ತಕ್ಕಂಥದ್ದು, ಎಲ್ಲಿ JDS ಪಕ್ಷದ ಅಭ್ಯರ್ಥಿ ಲೋಕಸಭೆಯಲ್ಲಿ ಇರ್ತಾರೋ ಅವರಿಗೆ BJPಯವರು ಮತ್ತು JDS ಕಲಿತು BJPಯವರು JDSಗೆ ಮತ ಹಾಕ್ತಕ್ಕಂಥ ದಿಕ್ಕಿನಲ್ಲಿ ಮತ್ತೊಮ್ಮೆ ಈ ದೇಶದ ರಕ್ಷಣೆಗೆ ಮತ್ತು ರಾಜ್ಯದ ಕನ್ನಡ ನಾಡಿನ ಕನ್ನಡ ಜನತೆಯ ಒಂದು ಸ್ವಾಭಿಮಾನ ಒಂದು ರಕ್ಷಣೆಗಾಗಿ ಇವತ್ತು ಈ ಒಂದು ಹೊಂದಾಣಿಕೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕ ದೇವೇಗೌಡರು ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಮತಗಳು 1,81,000 ಏನು ಕಲಬುರಗಿ ಲೋಕಸಭೆಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 1,81,000 ಮತಗಳನ್ನು ಇವತ್ತು ನಾವು JDS ಪಕ್ಷಕ್ಕೆ ಇವತ್ತು ಜನ ಕೊಟ್ಟಿದ್ದಾರೆ. ಇವೆಲ್ಲ ಮತಗಳು BJPಗೆ ಅಭ್ಯರ್ಥಿಗೆ ಹಾಕೋದ್ರ ಮುಖಾಂತರ ಕಳೆದ ಬಾರಿಗೂ ಈ ಬಾರಿ ಹೆಚ್ಚಿನ ಒಂದು ಲೀಡ್ನಲ್ಲಿ ಗೆಲ್ಲಿಸಲಿಕ್ಕೆ ನಾವೆಲ್ಲ JDS ಪಕ್ಷದ ಕಾರ್ಯಕರ್ತರ ಪಡೆಯೊಂದಿಗೆ ಇವತ್ತು 3 ತಿಂಗಳು ನಿರಂತರವಾಗಿ ಲೋಕಸಭೆವರೆಗೆ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳನ್ನು ಯಾರು ಆ್ಯಕ್ಟಿವ್ ಇದ್ದಾರೆ ಅವರನ್ನು ಹೊರತುಪಡಿಸಿ ಯಾರು ಆ್ಯಕ್ಟಿವ್ ಇಲ್ಲ ಅಂಥವರಿಗೆ ಬದಲಾವಣೆಯನ್ನು ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ಪಾರ್ಲಿಮೆಂಟ್ಗೆ 8, ವಿಧಾನಸಭೆಗೆ ನಮ್ಮ ಜಿಲ್ಲೆಯ ಕಲಬುರಗಿ ಜಿಲ್ಲೆಗೆ 9 ಇವೆಲ್ಲ ವಿಚಾರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧ್ಯಕ್ಷರು ಏನು ಪ್ರಧಾನ ಕಾರ್ಯದರ್ಶಿಗಳಾಗಿ ಶಿವಕುಮಾರ್ ಅವರು, ಬಾಲರಾಜ್ ಗುತ್ತೇದಾರ್ ಅವರು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೆ ಹೋಗಿ ಪಕ್ಷ ಸಂಘಟನೆ ಮಾಡುವಂಥ ಜವಾಬ್ದಾರಿ ಇವತ್ತು ರಾಜ್ಯದ ನಾಯಕರು ನಮ್ಗೆ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಬರೀ ಪಕ್ಷ ಸಂಘಟನೆ ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಒಂದು ರೂಪುರೇಷೆಗಳನ್ನು ಕೂಡ ನಾವು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದ ಹೋರಾಟ ಮಾಡೋದ್ರ ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ಏನು ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ. ರಾಜ್ಯದ ನಾಯಕರನ್ನು ಆ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ತೆಗೆದುಕೊಂಡು ರಾಜ್ಯದ ನಾಯಕರು ಕುಮಾರಸ್ವಾಮಿ ಅವರು, ಜಿ ಟಿ ದೇವೇಗೌಡರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಇನ್ನು ಹೆಚ್ಚಿನ ಒಂದು ಜನವನ್ನು ಸೇರಿಸಿ ಇವತ್ತು ಸ್ವಯಂ ಪ್ರೇರಿತವಾಗಿ ಇವತ್ತು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇವತ್ತು ಏರ್ಪೋರ್ಟ್ನಿಂದ ಇಲ್ಲಿಯವರೆಗೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ನಮಗೆ ಸ್ವಾಗತ ಮಾಡಲಿಕ್ಕೆ ಬಂದರೆ ಆ ಕಾರ್ಯಕರ್ತರ ಒಂದು ಸ್ವಾಗತಕ್ಕೆ ಬಂದಿರತಕ್ಕಂಥ ಎಲ್ಲ ಜನತೆಯನ್ನು ಯಾವತ್ತೂ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜಿಲ್ಲೆಯಲ್ಲಿ JDS ಪಕ್ಷ ಬಲಿಷ್ಠ ಮಾಡುವಂಥ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇದೆಲ್ಲ ಕಾರ್ಯಕರ್ತರು
ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮುಗಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಸಹಜ ಯಾರಿಗಾಗಲಿ ಒಂದು ಪಕ್ಷದ ಜವಾಬ್ದಾರಿ ಕೊಡುವಂಥ ರಾಜ್ಯದ ನಾಯಕರು ತೀರ್ಮಾನಕ್ಕೆ ಇವತ್ತು ಏನು ರಾಜ್ಯದ ಕೋರ್ ಕಮಿಟಿಯ ನಾಯಕರು ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಯಾರ್ಯಾರು ಮುನಿಸ್ಕೊಂಡಿದ್ದಾರೆ ಅವರೆಲ್ಲರ ಜೊತೆ ಈಗಾಗಲೇ ನಾವು ಮಾತಾಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ಅವರು ಬಂದಿಲ್ಲ, ಆದರೆ ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷವನ್ನು ಸಂಘಟನೆ ಕೆಲಸ ನಾವು ಮಾಡ್ತೀವಿ. ಮಾತಾಡಿದಾಗ ಎಲ್ಲರೂ ಫೋಟೋಗಳು ಹಾಕಿದ್ರು, ಅವ್ರದ್ದು ಫೋಟೋ ಹಾಕಿದ್ರು. ಜಿಲ್ಲಾಧ್ಯಕ್ಷರು ಕೇಳ್ರಿ, ನಂದು ಅದು ಬ್ಯಾನರ್ ಹಾಕೋದು ಕೆಲಸ ನಂದು ಅಲ್ಲದು, ಜಿಲ್ಲಾಧ್ಯಕ್ಷರು ಮಾಡುವಂಥ ಸಂದರ್ಭದಲ್ಲಿ ನನ್ನ ಫೋಟೋ ಹಾಕ್ಬೇಡ್ರಿ ಅಂತೇಳಿ ಕೃಷ್ಣಾರೆಡ್ಡಿ ಅವರು ಹೇಳಿ ಅವರೇ ತೆಗಿಸ್ಯಾರಂತೆ. ಅವರೆಲ್ಲರೂ ನಾನು ಕೇಳಿದೆ ಬಂದಮೇಲೆ, ಯಾಕ್ರಿ ನಮ್ಮ ಅಭ್ಯರ್ಥಿಗಳದ್ದು ಅವ್ರದ್ದು ಒಬ್ರದ್ದು ಇಲ್ಲಲ್ಲ ಅಂದೆ. ಹಾಕಿದ್ದೆವು, ಅವರೇ ಬೇಡ ಅಂತೇಳಿ ಪ್ರೆಸ್ನವ್ರಿಗೂ ಫೋನ್ ಮಾಡಿ ಅವ್ರಿಗೂ ದೂರವಾಣಿ ಮುಖಾಂತರ ಮಾತಾಡಿ ನನ್ನ ಫೋಟೋ ಹಾಕ್ಬೇಡ ಅಂತ ಹೇಳ್ಯಾರ. ಅವ್ರು ಹೇಳಿ ಸಲ ಅವ್ರು ತೆಗಿಸ್ಯಾರ ಅಷ್ಟೇ. ನಾವು ಬೀದರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಮತ್ತು ಬೆಳಗಾವಿ, ಕಲ್ಯಾಣ ಕರ್ನಾಟಕ ಮತ್ತು ಏನು ಮುಂಬೈ ಕರ್ನಾಟಕ ಎಲ್ಲಾದರೂ ಒಂದು ಕಡೆಗೆ ನಮ್ಮ ಪಕ್ಷಕ್ಕೆ ಒಂದು ಟಿಕೆಟನ್ನು ಕೇಳ್ರಿ. ಎಲ್ಲ ಕಡೆ ನಾವು ಬಲಿಷ್ಠಿದ್ದೀವಿ, ಎಲ್ಲ ಕಡೆಗೆ ಕೇಳ್ರಿ ಅಂತ ರಾಷ್ಟ್ರೀಯ ನಾಯಕರು ತಿಳಿಸಿದ್ದೀವಿ. ಅದು ಮುಂದಿನ ಸಭೆಗಳು ಸೀಟು ಹೊಂದಾಣಿಕೆ ಸಭೆಗಳು ಆಗಿಲ್ಲ. ರಾಜ್ಯದ BJP ನಾಯಕರು ಕೋರ್ ಕಮಿಟಿ, ಜನತಾದಳದ ಕೋರ್ ಕಮಿಟಿ ಸದಸ್ಯರು ಕುಂತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರ ಬಿಟ್ಕೊಡ್ಬೇಕು. ಈಗಾಗಲೇ ಕುಮಾರಸ್ವಾಮಿ ಅವರು ಸರ್ವೆಯನ್ನು ಮಾಡಿಸಿದ್ದಾರೆ. ಎಲ್ಲೆಲ್ಲಿ ನಮ್ಮ 28 ಕ್ಷೇತ್ರಗಳಲ್ಲಿ ಎಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ, ಬೇರೆ ಅಭ್ಯರ್ಥಿಗಳ ಬಗ್ಗೆ, BJP ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸರ್ವೆ ಮಾಡ್ತಿದ್ದಾರೆ. ಯಾಕಂದರೆ BJP ಅಭ್ಯರ್ಥಿಗಳು ಅವ್ರ ಬಗ್ಗೆ ಒಪಿನಿಯನ್ ಸರಿಯಿಲ್ಲ, ಅವರಿಗೆ ನಾಳೆ ನಮ್ಮ ಪಕ್ಷದ ಮೇಲೆ ಇದು ಆಗಬಾರ್ದು ಅಂತೇಳಿ ಎಲ್ಲ ಸರ್ವೆ ಮಾಡಿದ್ದಾರೆ. ಇದು JDS BJP ರಾಜ್ಯ ಕೋರ್ ಕಮಿಟಿ ನಾಯಕರು ರಾಜ್ಯ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಇವತ್ತು ರಾಷ್ಟ್ರೀಯ ನಾಯಕರಿಗೆ ಇವತ್ತು ತಿಳಿಸಿದ ಮೇಲೆ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೆ ನಾವು ಅದಕ್ಕೆ ಬದಲಿದ್ದೀವಿ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಸರ್ ಕೆಲವೊಂದು ನಾಯಕರಿಗೆ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೇ ಇಷ್ಟ ಇಲ್ಲ. ಸ್ಪೆಷಲಿ ಆಗಿ ನಮ್ಮ ಗುರುಮಿಟ್ಕ ಶಾಸಕರಾಗಿರ್ಬೋದು, ಬೇರೆ ಒಂದು ಯಾರ್ರೀ ಗುರುಮಿಟ್ಕ ಶಾಸಕರು, ಹಾಂ, ಅವರಿಗೆ ಇದು ಇಷ್ಟ ಇಲ್ಲ ಸರ್. ಗುರುಮಿಠಕಲ್ ಶಾಸಕರಿಗೆ ಕಲಬುರಗಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಾರೆ. ಗುರುಮಿಠಕಲ್ ಶಾಸಕರು ಅವರು ಮೊನ್ನೆ ಅವ್ರ ತಂದೆಯವರು ಮಾಜಿ ಶಾಸಕ ನಾಗನಗೌಡರು ಅವರು ನಿಧನ ಹೊಂದಿರೋದ್ರಿಂದ 5ನೇ ತಾರೀಕಿಂದ ಅವರಲ್ಲಿ ಯಾದಗಿರಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇತ್ತು. ಹೀಗಾಗಿ ಅವ್ರ ಸಭೆಗೆ ಅವರಿಗೂ ಕರೆದಿದ್ರು, ಬರಲಿಕ್ಕಾಗಿಲ್ಲ. ಅದಕ್ಕೆ ಅವರಿಗೆ ಕಲಬುರಗಿ ಲೋಕಸಭೆಗೆ ಇವತ್ತು ನಮಗೇನು ಉಸ್ತುವಾರಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಶಾಸಕರಿಗೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದಂಥವರಿಗೆ ಒಂದು ಕಮಿಟಿ ಮಾಡಲಿಕ್ಕೆ ನಮಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3-4 ಜನ ರಾಜ್ಯ ನಾಯಕರು ಘೋಷಣೆ ಮಾಡಿದ್ದಾರೆ. ನಮಗೆ ಏನು ಉಸ್ತುವಾರಿಗಳೇನು ಲೋಕಸಭೆ ಉಸ್ತುವಾರಿಗಳಂತ ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ JDS ಅಭ್ಯರ್ಥಿಗಳನ್ನು ಒಂದು ಸಮಿತಿಯನ್ನು ಮಾಡಿ ಸಮಿತಿಯನ್ನು ನೀವೇ ಘೋಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ನಾಯಕರು ನಮ್ಗೆ ಒಪ್ಪಿಸಿದ್ದಾರೆ. JDS ಪಕ್ಷದ ಸಿದ್ಧಾಂತ ನಾವು ಯಾವತ್ತೂ ಮರೆಯೋದಿಲ್ಲ. JDS ಪಕ್ಷದ ಸಿದ್ಧಾಂತ ಮುಸ್ಲಿಮರಿರಲಿ, ದಲಿತರಿರಲಿ, ಯಾವುದೇ ವರ್ಗದ ಜನ ಇರಲಿ, ಹಿಂದಿನದು ಏನು ಜಾತ್ಯತೀತ ಜನತಾದಳ ಏನು ಪಕ್ಷದ ಏನು ಸಿದ್ಧಾಂತ ಇದೆ ಆ ಸಿದ್ಧಾಂತವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ನನ್ನನ್ನು ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟದಂಥ ನನ್ನ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರಾಗಿರ್ಬೋದು, ಕುಮಾರಸ್ವಾಮಿ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಕೋರ್ ಕಮಿಟಿಯ ಅಧ್ಯಕ್ಷರಾದ GT ದೇವೇಗೌಡರಾಗಿರ್ಬೋದು, ಸದಸ್ಯರಾದ ನಮ್ಮ ದೊಡ್ಡಪ್ಪಗೌಡರು ನರಬಳಗೌಡರು ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇವತ್ತು, ಯಾಕಂದರೆ JDS ಪಕ್ಷ ಬಹಳ ಒಂದು ಎಲ್ಲೋ ಇದೆ ಅಂತೇಳಿ ಜನರಲ್ಲಿ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಇವತ್ತು ನಾವು JDS ಪಕ್ಷ ಕರ್ನಾಟಕ ನಾಡಿಗಾಗಿ ಏನೆಲ್ಲ ಮಾಡಿದೆ ಅದನ್ನು ನಾವು ಜನರ ಮುಂದುಗಡೆ ಇಡಬೇಕಾಗಿದೆ. ನಾವೆಲ್ಲರೂ ಕಾರ್ಯಕರ್ತರು ಇವತ್ತು ಬಹಳಷ್ಟು ಜನ ಮನಸ್ಸಲ್ಲಿ JDS ಇದೆ, ಆದರೂ ಕೂಡ ನಮ್ಮ ಪಕ್ಷದ ಒಂದು ಕೆಲವೊಂದು ಪಕ್ಷದನೇ ಅದೊಂದು ಹಿನ್ನಡೆ ಅಂದರೂ ಕೂಡ ತಪ್ಪಾಗಲ್ಲ. ಆದರೂ ಕೂಡ ಇವತ್ತಂಥವೆಲ್ಲ ಬೆಳವಣಿಗೆಗಳು ಇವತ್ತು ತಮ್ಮ ಮಾಧ್ಯಮ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳು, ಪಂಚರತ್ನ ಆಗಿರ್ಬೋದು, ಹಿಂದೆ ಕುಮಾರಸ್ವಾಮಿಯವರು ಸಂಪೂರ್ಣ 100 ದಿನ ಅವರೆಲ್ಲ ಹಳ್ಳಿಗಳಲ್ಲಿ ಹೋಗಿ ಗ್ರಾಮೋತ್ಸವ ಮಾಡಿದಾಗಿರ್ಬೋದು, ಸಾಲ ಮನ್ನಾ ಮಾಡಿದಾಗಿರ್ಬೋದು, ನೀರಾವರಿ ವಿಶೇಷವಾಗಿ ಈ ನಮ್ಮ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು, ಇಂಥವು ಹಲವಾರು 1-2 ಭಾಳಷ್ಟು ಪಕ್ಷದ ಒಂದು ಒಳ್ಳೆತನವನ್ನು, ಒಳ್ಳೆಯ ಕೆಲಸಗಳನ್ನು ನಾವು ಹೇಳಬಲ್ಲೆ. ಆದರೆ ತಮಗೆಲ್ಲರಿಗೂ ಬರ್ತಿದೆ, ಜನರಿಗೆ ಇವತ್ತು ದಿಕ್ಕಾವ ಬೇಕಾಗಿದೆ. ನಮ್ಮ ಪಕ್ಷ ಇವತ್ತು ಒಂದು ರೈತರ ಪಕ್ಷ. ಇವತ್ತು ಯಾವುದೇ ಒಂದು
ಇವತ್ತು ಮಾಧ್ಯಮದವ್ರು ತಪ್ಪು ತಿಳ್ಕೊಬಾರ್ದು. ಇವತ್ತು ಏನೇ ಒಂದು ಒಂದು ನಾವು ಏನಾದರೂ ಮಾಡಿದಂಥ ಕೆಲಸಗಳನ್ನು ನಾವು ತೋರಿಸ್ಬೇಕು ಜನರಿಗೆ ಅಂತಂದರೆ ಅದು ಮಾಧ್ಯಮದವರು ಕರ್ತವ್ಯ ಆಗಿರ್ತದೆ. ಅದಕ್ಕೆ ನಾನು ತಮ್ಮ ಮಾಧ್ಯಮ ಮೂಲಕ ನನ್ನ ಕಳಕಳಿ ಮನವಿ ಇದೆ. ಇವತ್ತು ಏನು JDS ಪಕ್ಷ ನಮ್ಮ ರಾಜ್ಯದ ಪಕ್ಷ, ಕರ್ನಾಟಕದ ಒಂದು ಉಳಿವಿಗಾಗಿ ಭಾಳಷ್ಟು ಶ್ರಮವನ್ನು ದೇವೇಗೌಡರು ಹಾಕಿದ್ದು ನೀವು ನೋಡಿದ್ದೀವಿ. ಅದಕ್ಕೆ ತಮ್ಮ ಒಂದು ಆಶೀರ್ವಾದ ನಿಜವಾಗ್ಲೂ ಬೇಕು. ತಮ್ಮ ಮುಖಾಂತರ ದೇವೇಗೌಡರು ಮಾಡಿದಂಥ ಸಾಧನೆ, ಕುಮಾರಸ್ವಾಮಿಯವರು ನಾಡಿಗಾಗಿ ಕೊಟ್ಟಂಥ ಕೊಡುಗೆಗಳು, ಇವೆಲ್ಲ ಜನರ ಮುಂದೆ ತಮ್ಮ ಮಾಧ್ಯಮ ಮೂಲಕ ಬೇಕಾದರೆ 3 ಪಕ್ಷಕ್ಕೆ ತೋಲನೆ ಮಾಡಿ 3 ಪಕ್ಷ ಕರ್ನಾಟಕ ರಾಜ್ಯಕ್ಕೆ ನೀರಾವರಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಅಂಶಗಳು ನೀವು ಬಿಡುಗಡೆ ಮಾಡಬೇಕು ಜನರ ಮುಂದುಗಡೆ. ತಮ್ಮ ಮೂಲಕ ಗೊತ್ತಾಗಲಿ ಜನರಿಗೆ ನಾವು ಕೊಟ್ಟಂಥ ಕೊಡುಗೆಗಳು. ನಾನು ಕೂಡ ಇವತ್ತು ಜನತಾದಳ ಕಲಬುರಗಿ ಜಿಲ್ಲೆ ಅಧ್ಯಕ್ಷನಾಗಿ ಇದೇ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಎಲ್ಲ ಒಂದು ತಾಲೂಕುಗಳಿಗೆ ಭೇಟಿಯನ್ನು ನೀಡಿ ಹಳ್ಳಿಗಳಲ್ಲಿ ಭೇಟಿ ನೀಡಿ ಎಲ್ಲ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನು ಇವತ್ತು ಎಬ್ಬಿಸಬೇಕಾಗಿದೆ. ಇವತ್ತು ಜನತಾದಳ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಪಕ್ಷದ ಸದಸ್ಯರುಗಳನ್ನು ಇವತ್ತು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಇವತ್ತು ಪಕ್ಷ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದ್ರ ಗುರುನು ಕೂಡ ಭಾಳ ಗಟ್ಟಿಯಾಗಿರ್ಬೇಕಾಗ್ತದೆ. ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಕೆಲವೊಂದು 2-3 ಚುನಾವಣೆಯಲ್ಲಿ ಹಿಂದೇಟಿಡಕ್ಕೆ ಕಾರಣ ಸ್ವಲ್ಪ ಪಕ್ಷದ ಒಂದು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮೀಡಿಯಾವರಾಗಿರ್ಬೋದು ಅಥವಾ ವಕ್ತಾರಗಳಾಗಿರ್ಬೋದು, ಇಂಥವೆಲ್ಲ ಅನೇಕ ಸಮಸ್ಯೆಗಳಿಂದ ಇವತ್ತು ಪಕ್ಷ ಹಿನ್ನಡೆ ಆಗಿದೆ. ನಮ್ಮ ಪಕ್ಷಕ್ಕೆ ತಮಗೆ ಬರ್ತಿರಲಿ ಒಂದು ಕೂಡ ಹಗರಣದಲ್ಲಿ ನಾವಿಲ್ಲ, ಒಂದು ಕೇಸ್ ದಾಖಲೆನೂ ಕೂಡ ನಮ್ಮಲ್ಲಿಲ್ಲ. ಉಲ್ಟಾ ಬಹಳ ಜನರಿಗಾಗಿ ಕಲ್ಯಾಣ ಕೆಲಸ ಕೊಟ್ಟಂಥ ಕೊಡುಗೆ ನಮ್ಮ ಪಕ್ಷ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ನನ್ನ ಕಳಕಳಿ ಮನವಿ ಇದೆ, ತಮ್ಮ ಮುಖಾಂತರ ನಾವು ಮಾಡಿದ್ದು ತೋರಿಸಿ, ನಮಗೆ ಆಡಂಬರ ಬೇಡ, ನಮಗೆ ಸುಮ್ಮನೆ ಭಾಷಣ ಬೇಡ, ನಾವು ಏನು ಮಾಡಿದ್ದೀವಿ ಜನರಿಗೆ ಕೊಟ್ಟಿದ್ದೀವಿ. ತಮ್ಮ ಮುಖಾಂತರ ನನ್ನ ಕಳಕಳಿ ಪ್ರಾರ್ಥನೆ ಇದೆ. ಮಾಧ್ಯಮದವರು ಇವತ್ತು ದೊಡ್ಡ ದೊಡ್ಡ ಪಕ್ಷಗಳಿಗೆ ಮಣಿಯದೆ ಇವತ್ತು ಪ್ರಾದೇಶಿಕ ಪಕ್ಷನೂ ಕೂಡ ಸ್ವಲ್ಪ ಅಲ್ಪ ಅವಧಿಯಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೀವಿ, ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದೀವಿ, ಅದು ಜನರ ಮುಂದೆ ಇವತ್ತು ತಾವು ತೋರಿಸೋಂಥ ಕೆಲಸ ತಾವು ಮಾಡಬೇಕಂತ ನನ್ನ ಒಂದು ಕಳಕಳಿ ಮನವಿ ಇದೆ. ಅವರು ಕೂಡ ಭಾಳಷ್ಟು ಪಕ್ಷಕ್ಕಾಗಿ ಮೊದಲಿನಿಂದ ಇದ್ದಂಥವ್ರು ನಿಜ. ಇವತ್ತು ಅವರನ್ನು ಕೂಡ ಪಕ್ಷ ಯಾವುದೇ ರೀತಿಯಿಂದ ಕೈ ಬಿಟ್ಟಿಲ್ಲ. ಕುಮಾರಸ್ವಾಮಿಯವರು ಅವ್ರ ಕಷ್ಟ ಕಾಲದಲ್ಲಿದ್ದಾಗ ಅವ್ರಿಗೆ ಯಾವುದೇ ಒಂದು ಬೇರೆ ಬೇರೆ ಒಂದು ಅಧಿಕಾರಿಗಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರಾಗಿರ್ಬೋದು, ಅವರಿಗೆ ಅವಾಗ ಟಾರ್ಗೆಟ್ ಮಾಡಿದಾಗ ಇದೇ ಪಕ್ಷದ ನಾಯಕ ಕುಮಾರಸ್ವಾಮಿ ಅವರು ಕೃಷ್ಣಾರೆಡ್ಡಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಅವ್ರಿಗೆ ಬರ್ತಿದೆ. ಅದಕ್ಕಾಗಿ ಇರಲಿ, ಇವತ್ತು ಹಳೆಯ ಒಂದು ನಾಯಕರುಗಳಿಗೆ ಏನೋ ಒಂದು ಅವರಿಗೆ ವಕ್ತಾರಾಗಿ ಮಾಡಿದ್ದಾರೆ. ಈಗಲೂ ಕೂಡ MP ಎಲೆಕ್ಷನಲ್ಲಿ ಅವ್ರ ಹೆಸರು ಕೂಡ ಇದೆ. ಟೈಪಿಂಗ್ ಮಿಸ್ಟೇಕಲ್ಲಿ ಆಗಿದೆ, ಅದು ಮನವರಿಕೆ ನಿನ್ನೆ ಮಾತಾಡಿದ್ದಾರೆ. ದೊಡ್ಡಪ್ಪಗೌಡರು ಅವರು ಕೂಡ ಕುಮಾರಣ್ಣನವರಿಗೆ ಅದು ಹೇಳಿದ್ದಾರೆ. ಕೋರ್ ಕಮಿಟಿಯಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅವರು ಕೂಡ MP ಒಂದು ವಕ್ತಾರಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ. ಇದು ನಮ್ಮ ಪಕ್ಷ, ಇದು ನಮ್ಮ ಕುಟುಂಬ. ಅವರಲ್ಲಿ ಕೂಡ ನಮ್ಮ ಪಕ್ಷದ ಬಗ್ಗೆ ಬಹಳ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಇಂಥವು ಸಹಜ ಆಗುತ್ತೆ. ಯಾಕಂದರೆ ಈಗ ನಾವೆಲ್ಲ ಅವರು ಮತ್ತು ನಾಸೀರ್ ಅವರು ಕೂಡ ಎಲ್ಲರೂ ನಮಗೆ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ. ಪಕ್ಷದ ಒಂದು ಕೆಲಸಗಳನ್ನು ಅವರು ಕೂಡ ತೋರಿಸಿದ್ದಾರೆ. ಅದಕ್ಕಾಗಿ ಮುಂಬರೋ ದಿನಗಳಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯ ಇಲ್ಲ. ಅವೆಲ್ಲನೂ ಕುಮಾರಣ್ಣನವರು ಕರೆಸ್ತಾರೆ. ಯಾಕಂದರೆ ಕುಮಾರಣ್ಣನವರು ಎಲ್ಲರಿಗೂ ಕೂಡ ಒಂದು ಕುಟುಂಬ ಥರ ನೋಡ್ತಾರೆ. ಯಾರನ್ನು ಕೂಡ ತಮಗೆ ಗೊತ್ತಿದೆ, ಅವರು ಯಾರನ್ನು ಕೂಡ ಪಕ್ಷದಿಂದ ದೂರಿಟ್ಟೋದಾಗಲಿ, ಪಕ್ಷ ಬಿಟ್ಟು ಹೋದವರಿಗೂ ಕೂಡ ಅವ್ರು ಯಾವುದೇ ರೀತಿಯಿಂದ ಮನಸ್ಸು ಬೇಜಾರಾದಂಥ ಮಾತುಗಳನ್ನು ಕೂಡ ಅವರು ಇಲ್ಲಿವರೆಗೆ ಮಾಡಿಲ್ಲ. ಅದಕ್ಕೆ ಕೃಷ್ಣಾರೆಡ್ಡಿ ಅವರು ಕೂಡ ನಮ್ಮ ಪಕ್ಷದಲ್ಲೇ ಇರ್ತಾರೆ. ನಾವು ಎಲ್ಲರೂ ಅವರು ಭೇಟಿ ಆಗ್ತೀವಿ. ಇವತ್ತು ಸಾಯಂಕಾಲ ಅವರು ನನ್ನನ್ನು ಭೇಟಿಯಾಗಿ ಬರ್ತಾಯಿದ್ದಾರೆ ಮನೆಗೆ. ನಾವು ಚರ್ಚೆ ಮಾಡ್ತೀವಿ. ಮಾಡೋದ್ರೆಲ್ಲ ಅವರೂ ಕೂಡ ನಮ್ಮ ಪಕ್ಷದ ತೊಂದು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಅವರು ಬಳ್ಳಾರಿ ಹೋಗಿದ್ದಾರೆ, ಅವ್ರು ಮಾತಾಡಿದ್ದೀನಿ ಫೋನ್ ಮುಖಾಂತರ. ನಾಳೆ ಬರ್ತಾ ಇದ್ದಾರೆ. ನಾನು ಅವ್ರ ಮನೆ ಹೋಗಿ ಭೇಟಿ ಆಗ್ತಾಯಿದ್ದೀನಿ. ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆದಂಥವ್ರು, 17,000 ಮುಂದೆ ಮತ ತೊಗೊಂಡಂಥವ್ರು. 2 ಚುನಾವಣೆಯಲ್ಲಿ ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದು ಇತಿಹಾಸ ಇದೆ. ಇವತ್ತು ಕೃಷ್ಣಾರೆಡ್ಡಿ ಅವರು ಕೂಡ ಇವತ್ತು ತಮಗೆ ಗೊತ್ತಿರಲಿ, ಕೃಷ್ಣಾರೆಡ್ಡಿ ಅವರು ಕೂಡ ಒಂದು ಚಾಯ್ ಮಾರೋರ ಕುಟುಂಬ. ಅವ್ರ ತಾಯಿ ತಂದೆಯವರು ಒಂದು ಚಾಯ್ ಮಾರೋ ಹೋಟೆಲ್ ಇಟ್ಟಂಥ ಒಂದು ಸಣ್ಣ ಕುಟುಂಬಕ್ಕೆ ಕುಮಾರಸ್ವಾಮಿ ಅವರು ಗುರುತಿಸಿ ಇವತ್ತು ಅವರನ್ನು ಕೂಡ ಟಿಕೆಟ್ ಕೊಟ್ಟಿದ್ದಿದೆ. ಅದಕ್ಕೆ ಬಡವರ ಪಾಲಿಗೆ, ಯುವಕರ ಪಾಲಿಗೆ ಯಾವತ್ತೂ ಕೂಡ ಜನತಾದಳ ಪಕ್ಷ ಬೆನ್ನೆಲುಬಾಗಿ ನಿಲ್ಲುತ್ತೆ. ಯಾರೂ ಕೂಡ ಅಸಮಾಧಾನ ಇಲ್ಲ. ನಾವೆಲ್ಲರಿಗೂ ಅವ್ರಿಗೆ ಮನವನ್ನು ಒಲಿಸಿ ಮತ್ತೆ ಪಕ್ಷದಲ್ಲಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ತೀವಿ ಅಂತ ನಿಮ್ಮ ಮಾಧ್ಯಮಗಳು ಹೇಳ್ತೀನಿ. ಈಗ
ಈಗ ನಾನು ಆಗಲೇ ತಾನೇ ನನ್ನ ಭಾಷಣದಲ್ಲಿ ಹೇಳಿದ್ದೀನಿ, 4% ರಿಸರ್ವೇಷನ್ ಕೊಟ್ಟಿದ್ದು ಯಾವ ಪಕ್ಷ? ಜನತಾದಳ ಪಕ್ಷ. ಇವತ್ತು ಕೋಮುವಾದಿ ಪಾರ್ಟಿ ಅಂತ ಹೇಳೋರು ಕಾಂಗ್ರೆಸ್. ಇವತ್ತು ಕೋಮುವಾದಿ ನಿಜವಾಗ್ಲೂ ಕಾಂಗ್ರೆಸ್ ಇದೆ, ಬೇರೆ ಪಾರ್ಟಿ ಇಲ್ಲ. ಇವತ್ತು ಯಾವುದೇ ಒಂದು ಹಿಂದೂ ಜನಾಂಗ ಆಗಿರ್ಬೋದು, ಇವತ್ತು ನಮ್ಮ ಹಿಂದೂ ಜನಾಂಗ ಆಗಲಿ ಅಥವಾ ಮುಸಲ್ಮಾನ್ ಜನಾಂಗ, ಇವತ್ತು ಒಂದು ಅಣ್ತಮ್ಮದ್ರಾಗಿ ಹೋಗ್ತಾ ಇದ್ದೀವಿ. ಯಾವತ್ತೇ ಒಂದು ಗೊಂದಲ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಅವರು ಇವತ್ತು 2 ಟರ್ಮ್ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಒಂದೇ ಒಂದು ಗೊಂದಲ ಆಗಿಲ್ಲ, ಎಲ್ಲಿ ಜಗಳ ಆಗಿಲ್ಲ, ಯಾರೇ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿಲ್ಲ. ಎಲ್ಲ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಡೀತಾ ಇದೆ. ಅದಕ್ಕೆ ಯಾರೂ ಕೂಡ ಇದಕ್ಕೆ ಅನ್ಯತೆ ಬಯಸ್ಬಾರ್ದು. ಕೇವಲ ಇವತ್ತು ಕಾಂಗ್ರೆಸ್ಸಲ್ಲಿ ಮತಗಳು ಬರ್ತಾ ಇಲ್ಲ ಅಂಥೇಳಿ ಒಂದು ಏನು ಅಲ್ಪಸಂಖ್ಯಾತರಿಗೆ ಅವ್ರಿಗೆ ದಾರಿ ತಪ್ಪಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾವುದೇ ರೀತಿಯಿಂದ ಕೂಡ ಇವತ್ತು BJP ಆಗಲಿ ಅಥವಾ ನಮ್ಮ ಪಕ್ಷರೇ ಅವ್ರಿಗೆ ಯಾರು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ. ಯಾಕಂದರೆ ನಮ್ಮ ಪಕ್ಷ 4% ರಿಸರ್ವೇಷನ್ ಕೊಟ್ಟಿದೆ. ತಮ್ಮ ಮಾಧ್ಯಮ ಮೂಲಕ ನಾನು ಕೇಳಲು ಬಯಸ್ತೀನಿ, ಈಗ 2 ಸಲ ಅಸೆಂಬ್ಲಿ ಆಯಿತು, ಯಾವ ಒಬ್ಬ ಅಲ್ಪಸಂಖ್ಯಾತ ಮಂತ್ರಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಒಬ್ಬರು ಕೂಡ ನಾನು 4% ನಮ್ಮ ಅಲ್ಪಸಂಖ್ಯಾತರಿಗೆ ಏನು ತೆಗೆದಿದ್ದಾರೆ ಅದು ರೀಟೇಕ್ ಮಾಡ್ತೀವಿ ಅಂತ ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ರು, ಏನಾದರೂ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ನಾನು ಇದು 4% ರಿಸರ್ವೇಷನ್ ಏನು ಇವತ್ತು ಅಲ್ಪಸಂಖ್ಯಾತರಿಗೆ ಕಟ್ಟಾಗಿದೆ ಅದು ರೀಟೇಕ್ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ರು. ಅದಕ್ಕೆ ನಮ್ಮ ಪಕ್ಷ ಯಾವತ್ತೂ ಕೂಡ ಜಾತ್ಯತೀತ ತತ್ವದಲ್ಲೇ ಹೋಗ್ತಾ ಇದೆ. ಭಾರತ ದೇಶ ಒಂದೇ ದೇಶ ಇದೆ. ಈ ಒಂದು ದೇಶ ಎಲ್ಲ ಸಮಾಜಕ್ಕೆ ಒಂದೇ ಥರ ನೋಡೋಂಥದ್ದು ಯಾವುದಾದ್ರೂ ದೇಶ, ಯಾವುದಾದ್ರೂ ಸಂವಿಧಾನ ಇದೆ ಅಂದರೆ ಅದು ನಮ್ಮ ಭಾರತದ ಅಂಬೇಡ್ಕರ್ ಅವರು ಕೊಟ್ಟಂಥ ದೊಡ್ಡ ಸಂವಿಧಾನ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಮುಖಂಡರು ಹೊರಗೆ ಬರ್ತಾ ಇದೆ. ಕಾಂಗ್ರೆಸ್ ಏನು ಹೇಳ್ತಿದ್ರು, ನಾವು ಅದು ಮಾಡಿದ್ದೇವೆ ಇದು ಮಾಡಿದ್ದೇವೆ, ಈ ಥರ ಹೇಳಿಕೆ ಕೊಡೋದು ಇವತ್ತು ಭಾರತ ದೇಶವನ್ನು ಒಡೆಯೋಂಥದ್ದು ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂತ ಮಾಧ್ಯಮದವ್ರು ತೋರಿಸಿದ್ರಿ, ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇವತ್ತು ಶಿಕ್ಷೆ ಆಗ್ತಾ ಇದೆ. ಸೀಟುಗಳು ವಿರೋಧ ಪಕ್ಷದಲ್ಲಿ ಕೂಡೋಂಥದ್ದು ಕೂಡ ಅವರಿಗೆ ಇವತ್ತು ಅವಕಾಶ ಸಿಗ್ತಾ ಇಲ್ಲ. ಯಾಕೆ? ಅವ್ರ ನಡವಳಿಕೆಗಳಿಂದ, ಇಂಥ ಒಂದು ಸ್ಟೇಟ್ಮೆಂಟ್ಗಳಿಂದ ಸಮಾಧಾನ ಇಲ್ಲ. ಅಧಿಕಾರ 70 ವರ್ಷಗಟ್ಟಲೆ ಇವತ್ತು ಕಾಂಗ್ರೆಸ್ಸಿನ ಅಧಿಕಾರ ಇವತ್ತು ನಮ್ಮ ದೇಶದಲ್ಲಿ ಮಾಡ್ಕೊಂಡು ಬಂದಿದೆ. ಅದರದ್ದು ಕಲ್ಚರ್ ಇವತ್ತು ಮಾತಾಡ್ತಾ ಇದೆ. ಇವತ್ತು DK ಶಿವಕುಮಾರ್ ಅವರು ಸೋದರಾದ ಇವತ್ತು ಸುರೇಶ್ ಅವರು DK ಸುರೇಶ್ ಅವರು ಇಂಥ ಒಂದು ಸ್ಟೇಟ್ಮೆಂಟ್ ಅವ್ರು ಕ್ಷಮೆನೂ ಕೂಡ ಕೇಳಿಲ್ಲ. ಕ್ಷಮೆ ಕೇಳಬೇಕು. ಭಾರತ ದೇಶ ಇವತ್ತು ಒಡೆಯುವಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವರಿಗೆ ಕ್ಷಮೆ ಕೇಳೋಂಥದ್ದು ಇರಬೇಕು. ಅದು ಅಹಂಕಾರದ ಒಂದು ಮಾತುಗಳನ್ನು ಅವ್ರು ಆಡಿದ್ದು, ಇಲ್ಲಿವರೆಗೆ ಕ್ಷಮೆ ಕೇಳಿಲ್ಲ. ಇದ್ರ ಬಗ್ಗೆ ಖಂಡಿತವಾಗಿ JDS ಪಕ್ಷದ ವತಿಯಿಂದ ಖಂಡನೆ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಇಂಥವು ಯಾವುದೇ ಬೆಳವಣಿಗೆ ಆದರೂ ಕೂಡ ಪ್ರತಿ ತಿಂಗಳಿಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಹೋರಾಟದ ಮುಖಾಂತರ ತಾಲೂಕು ಮಟ್ಟಗಳಲ್ಲಿ JDS ಯಾವತ್ತೂ ಕೂಡ ಎಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲಿ ನಾವು ಸ್ವತಃ ಹೋಗಿ ಎಲ್ಲ ಕಾರ್ಯಕರ್ತರನ್ನು ಎಬ್ಬಿಸಿ, ಎಲ್ಲಿ ಇವತ್ತು ಅಧಿಕಾರಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲಿ ನಮ್ಮ JDS ಮುಖಂಡರುಗಳೇ ಆಗಿರ್ಬೋದು, BJP ಮುಖಂಡರಾಗಿರ್ಬೋದು, ಯಾವುದೇ ಪಕ್ಷದವರಿಗೆ ಇವತ್ತು ದ್ವೇಷದ ರಾಜಕೀಯ ಮಾಡೋಂಥ ನಾಯಕರುಗಳನ್ನು ಕೂಡ ಕೆಲ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಬೇರೆ ವಿಚಾರ ಆಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಗಮನದಲ್ಲಿಟ್ಟು ಖಂಡಿತವಾಗಿ ಇವತ್ತು ದೊಡ್ಡಪ್ಪ ಗೌಡ ಅವರು ಕೂಡ ಇವತ್ತು ನಮ್ಮ ಪಕ್ಷದ ಒಂದು ಕಾರ್ಯಾಧ್ಯಕ್ಷರು. ಇವತ್ತು ಎಷ್ಟು ದೊಡ್ಡ ಹುದ್ದೆ ಇವತ್ತು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂದರೆ ಅವ್ರ ಅನುಭವ ಇದೆ. ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಮುಂದಿನ ದಿನ ತಾವು ನೋಡ್ತೀರಿ JDS ಪಕ್ಷ ಎಷ್ಟು ಬಲಿಷ್ಠವಾಗಿ ನಿಲ್ಲುತ್ತೆ. ಯಾಕಂದರೆ ಇದಕ್ಕೆ ನಾನು ಮತ್ತೊಮ್ಮೆ ತಮ್ಮ ಮಾಧ್ಯಮದವರಿಗೆ ಕಳಕಳಿ ಮನವಿ ಮಾಡ್ತೀನಿ, ತಾವುಗಳು JDS ಕೊಟ್ಟಂಥ ಕೊಡುಗೆ ಬಗ್ಗೆ ಪ್ರಸ್ತಾವನೆ ಮಾಡಬೇಕು. 3 ಪಕ್ಷ ಬಗ್ಗೆ ಮಾಡಿ ನೀವು ನಮ್ಮದೇ ಅಂತ ಹೇಳ್ತಾ ಇಲ್ಲ. 3 ಪಕ್ಷವನ್ನು ತೋಲನೆ ಮಾಡಿದ್ರೆ ಇವತ್ತು JDS ಪಕ್ಷ ಕೊಟ್ಟಂಥ ಅನೇಕ ವಿಚಾರಗಳು ನಮ್ಮದಾಗಿದೆ. ಅದಕ್ಕೆ ಭಾಳಷ್ಟು ದೇಶಕ್ಕಾಗಿ ಜನರಿಗಾಗಿ ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ರಕ್ಷಣೆ ಮಾಡ್ತೀರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.